ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇದಕ್ಕಿನ ಬೇಳೆ ಹಾಕಿ ಒಂದು ಸ್ವಲ್ಪ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇದಕ್ಕಿನ ಬೇಳೆ ತೊಗೊಂಡಿದ್ದೀನಿ, ಆಮೇಲೆ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಟೇಸ್ಟಿಗೆ ನಾಟಿ ಈರುಳ್ಳಿ, ಗಸಗಸೆ ಮತ್ತು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಥರ ಮಸಾಲೆಗೆ ನಾನು ಕಡಲೆ ಬೀಜ, ಕಡಲೆಪಪ್ಪು, ಶುಂಠಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ನಾವು ಎರಡು ಥರ ಮಸಾಲೆನ ನಾವು ರುಬ್ಕೊಳ್ತೀವಿ. ಸೊ ಅದಾದಮೇಲೆ ನಾನು ಅದಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ತೋರಿಸ್ತಾ ಇರೋದು 1 kg ಚಿಕನ್ಗೆ. ಅದಾದಮೇಲೆ ನಾನು ಸ್ವಲ್ಪ ಮೆಂತ್ಯನ ಹುರ್ಕೊಂಡು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಬದಲಾಗಿ ಸ್ವಲ್ಪ ನೀವು ಬೇಕಂದರೆ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು, ಅದು ಆಪ್ಷನಲ್ಲು. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದು ಸ್ವಲ್ಪ ಟೊಮೊಟೊ ಹಾಕಿ, ಟೊಮೊಟೊ ಸ್ವಲ್ಪ ಹುಳಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಅದನ್ನ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಅದಾದಮೇಲೆ ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ. 1 kgಗೆ ನಾನು ತೋರಿಸ್ತಾ ಇರೋದು, ಮತ್ತು ಕನ್ಫ್ಯೂಸ್ ಆಗಬೇಡಿ ಯಾಕಿಷ್ಟು ಅಂತ ಹೇಳ್ಬಿಟ್ಟು. ಸೊ ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಇದು ಒಂದು ಮಸಾಲೆ ರೆಡಿ ಆಗುತ್ತೆ. ಸೊ ಇನ್ನೊಂದು ಮಸಾಲೆ ಬಂದ್ಬಿಟ್ಟು ನಾನು ಬರೀ ಗಸಗಸೆ, ಕೊಬ್ಬರಿ, ಕಡಲೆ ಬೀಜ, ಕಡಲೆಪಪ್ಪು ಹಾಕಿ ಮಾಡ್ಕೊಂಡಿರೋದು. ಸೊ 2 ಮಸಾಲೆ ರೆಡಿ ಮಾಡ್ಕೊಂಡಿರೋದು ನೋಡಿ. ಇದನ್ನು ಸ್ಪೈಸಸ್ ಹಾಕಿದ್ದೀನಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಅದು ಇದು ಮಸಾಲೆ, ಅದು ಇನ್ನೊಂದು ಸಾಫ್ಟ್ ಮಸಾಲೆ. ಸೊ ಇದು ಸ್ವಲ್ಪ ಒಂಥರ ಜಾಸ್ತಿ ಮಸಾಲೆ ಇದ್ರೂ ತಿನ್ನೋದಕ್ಕಾಗೋದಿಲ್ಲ, ಕಡಿಮೆ ಮಸಾಲೆ ಇದ್ರೂ ತಿನ್ನೋದಕ್ಕಾಗಲ್ಲ, ನೋಡಿಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಚಿಕನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಲ್ಲ ಫುಲ್ ಚಿಕನ್ ಹಾಕ್ಕೊಂಡಿದ್ದೀನಿ. ಆ ಚಿಕನ್ನ ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಹಿಂಗೆ ಬಗ್ಸಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾವು ಫಸ್ಟು ಮಸಾಲೆ ರುಬ್ಬಿರ್ತೀವಲ್ಲ ಅದು ಹಾಕ್ಕೋಬೇಕು. ಸಾಫ್ಟ್ ಮಸಾಲೆ ಅಲ್ಲ ಇದು, ಈರುಳ್ಳಿ ಮತ್ತು ಇದೆಲ್ಲ ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದು ಮಸಾಲೆ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ, ಬೇಕು ಅಂದರೆ ಚಿಕನ್ ಮಸಾಲೆ ಸಪ್ರೇಟಾಗಿ ಹಾಕ್ಕೊಳ್ಳಿ ನೀವು. ಅದಾದಮೇಲೆ ಒಂದು 6-7 ವಿಸಿಲ್ ಹಾಕ್ಕೊಳ್ಳಿ. ಇನ್ನೊಂದು ವಿಸಿಲ್ಗೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಅದನ್ನು ಕುಕ್ಕರ್ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕಿನ ಬೇಳೆ ಹಾಕ್ಕೊಳ್ಳಿ. ಫಸ್ಟ್ ಇದಕ್ಕಿನ ಬೇಳೆ ಹಾಕ್ಕೊಂಡ್ರೆ ಅದು ತುಂಬ ನುಣ್ಣಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಮತ್ತು ಸಾಂಬಾರು ಗಟ್ಟಿ ಬಂದುಬಿಡುತ್ತೆ, ಮಂದ ಬಂದುಬಿಡುತ್ತೆ. ಸೊ ಅದನ್ನು ಇದಕ್ಕಿನ ಬೇಳೆ ಹಾಕಿ, ಮತ್ತು ಇನ್ನೊಂದು ಮಸಾಲೆ ರುಬ್ಬಿದ್ದೀವಲ್ಲ, ಗಸಗಸೆ, ಕೊಬ್ಬರಿ ಹಾಕಿ, ಕಡಲೆಪಪ್ಪು, ಕಡಲೆ ಬೀಜ ಅದನ್ನು ಹಾಕಿ ಇನ್ನೊಂದು ವಿಸಿಲ್ಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಇದಕ್ಕಿನ ಬೇಳೆ ಸಾಂಬಾರಂತೂ. ನೋಡಿ, ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ಸ್ನ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.